ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ನವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟ್ ಆಗಿರುವಂತಹ ಆರ್ಚನ್ನು ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಟ್ರೈ ಮಾಡಿದರೆ ಹಾಗೆ ಒಂದೇ ಥರ ಹಾಕಿ ಬೇಜಾರಾಗಿರುತ್ತಲ್ಲ, ಸೊ ಹಾಗಾಗಿ ಏನೋ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಇದು ಚೆನ್ನಾಗಿ ಕಾಣ್ತಾ ಇತ್ತು, ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು 6 ದಾರ ತೊಗೊಂಡು ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ 4 ಅಥವಾ 5 ಚೈನ್ ಹಾಕ್ಕೊಳ್ಳಿ. 4 ಹಾಕ್ಕೊಂಡ್ರೂ ನಡೆಯುತ್ತೆ, ಇಲ್ಲ 5 ಚೈನ್ ಹಾಕ್ಕೊಂಡ್ರೂ ನಡೆಯುತ್ತೆ. ನಾವು ಕುಚ್ಚು ಹಾಕಲಿಕ್ಕೆ ಅಥವಾ ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ ಗ್ಯಾಪ್ ಬಿಡೋದು ಬರೀ ಇದೊಂದು 5 ಚೈನ್ ಮಾತ್ರ. ಸೊ ಹಾಗಾಗಿ 5 ಚೈನ್ ಹಾಕ್ಕೊಂಡ್ರೂ ನಡೆಯುತ್ತೆ. ಮತ್ತು 2 ಚೈನ್ ಹಾಕ್ಕೊಳ್ಳಿ, ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ, 5 ಚೈನ್ ಸಿಂಗಲ್ ಕ್ರೋಶ, ಮತ್ತು 2 ಚೈನ್ ಒಂದು ಸಿಂಗಲ್ ಕ್ರೋಶ. ಮತ್ತು ಈಗ 1 ಚೈನ್ ಒಂದು ಸಿಂಗಲ್ ಕ್ರೋಶ, 5 2 1 1, ಮತ್ತು ಈಗ 1 ಚೈನ್ ಒಂದು ಸಿಂಗಲ್ ಕ್ರೋಶ. ಈಗ ನಾವು 2 ಚೈನ್ ಹಾಕ್ಕೊಳ್ಳೋಣ. 5 2 1 1, 2 ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ನೀಡಲ್ಗೆ ಒಂದು ಸಲ ದಾರ ಸುತ್ಕೊಳ್ಳೋಣ. ನಾವೇನೀಗ 2 ಸಿಂಗಲ್ ಕ್ರೋಶ ಮಾಡಿದ್ದೀವೋ ಲಾಸ್ಟು, ಅದೇ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ, ಸಿಂಗಲ್ ಕ್ರೋಶ ಗ್ಯಾಪಲ್ಲೆಲ್ಲ ಎಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅದೇ ಪ್ಲೇಸಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಒಂದು ಬೀಡು ದಾರ ಮೇಲೆ ಮಾಡ್ಕೊಳ್ಳಿ, ಒಂದು ಬೀಡ್ ಹಾಕ್ಕೊಳ್ಳಿ, ನೀಡಲ್ಗೊಮ್ಮೆ ದಾರ ಸುತ್ಕೊಳ್ಳಿ. ಮತ್ತು ಅದೇ ಗ್ಯಾಪಲ್ಲಿ ಒಂದೇ ಪ್ಲೇಸಲ್ಲಿ ನಾವು 4 ಟೈಮು ಡಬಲ್ ಕ್ರೋಶ ಮಾಡ್ಕೋಬೇಕು. ಅಂದರೆ 4 ಕಂಬಗಳನ್ನು ಸೇಮ್ ಪ್ಲೇಸಲ್ಲಿ ಮಾಡ್ಕೋಬೇಕು. ಒಂದು ಸ್ಮಾಲ್ ಆಗಿರೋಂತಹ ಆರ್ಚ್ ರೆಡಿ ಆಗುತ್ತೆ. ಮತ್ತು ಒಂದು ಬೀಡು, ಒಂದು ಡಬಲ್ ಕ್ರೋಶ, ಒಂದು ಬೀಡು ಒಂದು ಡಬಲ್ ಕ್ರೋಶ, ಹೀಗೆ 4 ಟೈಮ್ಸ್ ಮಾಡ್ಕೋಬೇಕು. ತ್ರೀ ಟೈಮ್ಸ್ ಆಯಿತು. ಇನ್ನೊಂದು ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಈಗ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಮಾಡಿದ್ವಲ್ಲ, ಹಾಗೆ ಎಂಡಿಂಗಲ್ಲೂ ಕೂಡ 2 ಚೈನ್ ಹಾಕ್ಕೊಂಡು ಸೇಮ್ ನಾವೆಲ್ಲಿ ಡಬಲ್ ಕ್ರೋಶ ಮಾಡಿದ್ದೀವೋ ಅಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈ ರೀತಿ ಬರುತ್ತೆ, ಒಂದು ಸ್ಮಾಲ್ ಆಗಿರೋಂಥ ಆರ್ಚ್ ರೆಡಿ ಆಗುತ್ತೆ. ಈಗ ಒಂದು ಚೈನ್ ಹಾಕ್ಕೊಳ್ಳೋಣ, ಮತ್ತು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ, ಮತ್ತು ಒಂದು ಚೈನು. ನಾವು ಆರ್ಚ್ ಹಾಕೋದಕ್ಕಿಂತ ಮುಂಚೆ ಇದನ್ನೇ ಫಾಲೋ ಮಾಡಿದ್ವಲ್ವ, ಒಂದು ಚೈನು ಒಂದು ಸಿಂಗಲ್ ಕ್ರೋಶ 2 ಟೈಮ್ಸು. ಸೊ ಅದನ್ನೇ ಫಾಲೋ ಮಾಡೋಣ. ಈಗ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಡಿಸೈನ್ನ ಟರ್ನ್ ಮಾಡಿಕೊಂಡು 6 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 ಚೈನ್ ಹಾಕ್ಕೊಂಡು ನಾವಿಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದರೊಳಗೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅಂದರೆ ಲಾಕ್ ಮಾಡ್ಕೊಳ್ಳೋಣ 6 ಚೈನ. ಒಂದು ಸ್ಮಾಲ್ ಆಗಿರೋಂಥ ಅಲ್ಲಿ ಪೀಕಾಟ್ ರೆಡಿ ಆಗುತ್ತೆ. ಮತ್ತು 6 ಚೈನ್ ಹಾಕ್ಕೊಳ್ಳೋಣ. 2 3 4 5 6 ಹಾಕ್ಕೊಂಡು ಫಸ್ಟ್ ಚೈನ್ ಇದೆಯಲ್ಲ ಪಿಕಾಟ್ ಆದಮೇಲೆ ನೋಡಿ, ಫಸ್ಟ್ ಚೈನು, ಆ ಫಸ್ಟ್ ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ.
ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಇದೇ ರೀತಿ ಪಿಕೌಟ್ ಮಾಡ್ಕೊತ ಹೋಗಬೇಕು. ಮತ್ತು 6 ಚೈನ್, ಸಿಕ್ಸ್ ಆದಮೇಲೆ ಈಗ ಫಸ್ಟ್ ಚೈನ್ಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಫಸ್ಟ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರನ ತಗೊಬಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಅಗೈನ್ 6 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 ಫಸ್ಟ್ ಚೈನ್ಗೆ ಲಾಕ್ ಮಾಡ್ಕೊಳ್ಳೋಣ, ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದೇ ಥರ ಹಾಕಿ ಬೇಜಾರಾಗಿರುತ್ತಲ್ವ ವೀಕ್ಷಕರೇ. ಈ ಮಾಮೂಲಿ ಓಲ್ಡ್ ಸ್ಟೈಲ್ ಆರ್ಚ್ಗಳನ್ನೆಲ್ಲ ನೋಡಿ ಹಾಕಿ ಬೇಜಾರಾಗಿರುತ್ತಲ್ವ. ಹಾಗಾಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಏನಾದರೂ ಟ್ರೈ ಮಾಡೋಣ ಅಂತ ಮಾಡಿದಾಗ ಈ ಡಿಸೈನು ನನಗೆ ಟ್ರೈ ಮಾಡ್ತಾ ಚೆನ್ನಾಗಿ ಕಾಣಿಸ್ತು. ಸೊ ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ, ಮಾಮೂಲಿ ಆರ್ಚ್ಗಿಂತ ಡಿಫ್ರೆಂಟಾಗಿ ಬರುತ್ತೆ. 6 ಪೀಕಾಟ್ಸ್ ಬರುತ್ತೆ. 6 ಪೀಕಾಟ್ ಒಳಗಡೆನೂ ಕೂಡ ಒಂದೊಂದು ಸ್ಮಾಲ್ ಆರ್ಚ್ ಬರುತ್ತೆ. ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ವೀಕ್ಷಕರೇ. ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನೇನಾದರೂ ಅದರಲ್ಲಿ ನಾನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಮಾಡ್ಕೊಳ್ತೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಈಗ ನೋಡಿ 6 ಪೀಕಾಟ್ಸ್ ಮಾಡ್ಕೊಂಡಿದ್ದೀನಿ 6 ಚೈನ್ದು. ಈಗ ನಾವಿಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಒಂದು ಚೈನು ಒಂದು ಸಿಂಗಲ್ ಕ್ರೋಶ, ಎರಡನೇ ಚೈನು ಎರಡನೇ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ. ಈಗ ಮತ್ತೆ 2 ಚೈನ್ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿದ್ವಲ್ಲ ನಾವು, ಆ 2 ಚೈನ್ಗೆ ಮತ್ತೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಆದಮೇಲೆ 2 ಚೈನ್ ಹಾಕಿದ್ವಲ್ಲ, ಆ 2 ಚೈನ್ಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಈಗ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ನಾವು ಇಷ್ಟೋ ತನಕ 6 ಚೈನ್ ಪೀಕಾಟ್ ಮಾಡಿದ್ವಲ್ಲ, ಅದು ಉಲ್ಟಾ ಸೈಡಿಂದ ಮಾಡಿದ್ದೀವಿ. ಈಗ ಸೀದಾ ಸೈಡ್ ಅಂದರೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಫಸ್ಟ್ ಪೀಕಾಟ್ ಇದೆಯಲ್ಲ, 6 ಚೈನ್ ಗ್ಯಾಪ್ ಇದೆಯಲ್ಲ, ಅದರೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಆ 6 ಚೈನ್ ಗ್ಯಾಪ್ ಒಳಗಡೆ ಒಂದು ಕಂಬ ಮಾಡ್ಕೋಬೇಕಂದ್ರೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಅದೇ ಪ್ಲೇಸಲ್ಲಿ ಮತ್ತೆ ಒಂದು ಕಂಬ ಮಾಡ್ಕೊಳ್ಳಿ. ಒಂದೊಂದು 6 ಚೈನ್ ಗ್ಯಾಪ್ ಒಳಗಡೆ ಕೂಡ 2 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ, 2 ಚೈನು, 3 ಕಂಬಗಳು, ಮತ್ತು 2 ಚೈನು ಸಿಂಗಲ್ ಕ್ರೋಶ, ಈ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ 3 ಕಂಬಗಳಾಯ್ತಲ್ಲ. ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಅದೇ ನಾವೆಲ್ಲಿ ಡಬಲ್ ಕ್ರೋಶ ಮಾಡಿದ್ವೋ ಅಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಡಿಸೈನ್ ತೊಗೊಳ್ಳೋಣ. ನೆಕ್ಸ್ಟ್ ಡಿಸೈನಲ್ಲೂ ಕೂಡ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅದೇ ರೀತಿ ಒಂದು ಸಿಂಗಲ್ ಕ್ರೋಶ, 2 ಚೈನು, 3 ಕಂಬಗಳು, ಮತ್ತು 2 ಚೈನು ಒಂದು ಸಿಂಗಲ್ ಕ್ರೋಶ, ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. 2 ಚೈನ್ ಆದಮೇಲೆ ಒಂದು ಕಂಬ ಮಾಡ್ಕೊಳ್ಳಿ.
ಆವಾಗ ಅದು ಒಂದು ಪೆಟಲ್ ಥರ ಡಿಸೈನ್ ರೆಡಿ ಆಗುತ್ತೆ. ಮೂರು ಕಂಬಗಳು ಮಾಡ್ಕೋಬೇಕು ಒಂದು ಆರ್ಚ್ ಒಳಗಡೆ. ಮತ್ತು ಫಿನಿಶ್ ಮಾಡಬೇಕಾದ್ರೆ 2 ಚೈನ್ ಹಾಕ್ಕೊಂಡು ಮೂರು ಕಂಬಗಳಾಯ್ತಲ್ಲ. ಈಗ ಅದು ಪೆಟಲ್ನ ಕಂಪ್ಲೀಟ್ ಮಾಡಬೇಕಂದ್ರೆ 2 ಚೈನ್ ಹಾಕ್ಕೊಂಡು ಅದೇ ಪ್ಲೇಸಲ್ಲಿ ಎಲ್ಲಿ ಕಂಬ ಮಾಡಿದ್ದೀವೋ ಅದೇ ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿದರೆ ಆ ಪೆಟಲ್ಲು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪೆಟಲ್ ಅಂದರೆ ಅದೇ 6 ಚೈನ್ ಒಳಗಡೆ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು, ಮತ್ತು 2 ಚೈನ್ ಹಾಕ್ಕೋಬೇಕು, ಮತ್ತು 3 ಕಂಬಗಳನ್ನ ಮಾಡ್ಕೋಬೇಕು, ಡಬಲ್ ಕ್ರೋಶ ಕಂಬಗಳನ್ನು. ಮೂರು ಕಂಬಗಳಾಯ್ತಲ್ವ. ಈಗ ಫಿನಿಶ್ ಮಾಡೋದು 2 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡಿದರೆ ಒಂದು ಪೆಟಲ್ಲು ರೆಡಿ ಆಯಿತು. ನೆಕ್ಸ್ಟು 6 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ, 2 ಚೈನ್, ಮತ್ತು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಆ 6 ಚೈನ್ ಗ್ಯಾಪ್ ಒಳಗಡೆ 3 ಕಂಬಗಳನ್ನ ಮಾಡ್ಕೊಳ್ಳಿ. ಒಂದೊಂದೇ ಕಂಬಗಳನ್ನು 3 ಟೈಮ್ ಮಾಡ್ಕೊಳ್ಳಿ. ನೋಡಿ ಈಗ 3 ಕಂಬಗಳಾಯ್ತಲ್ವ. ಟೂ ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟು 6 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಿ 2 ಚೈನ್ ಹಾಕ್ಕೊಂಡು 3 ಕಂಬಗಳನ್ನ ಮಾಡ್ಕೋಬೇಕು. ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ವೀಕ್ಷಕರೇ. 6 ಪೀಕಾಟ್ಸ್ ಮಾಡ್ಕೊಂಡಿದ್ದೀವಿ, ಅಂದರೆ 6 ಚೈನ್ದು 6 ಪೀಕಾಟ್ಸ್ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಪೀಕಾಟಲ್ಲೂ ಕೂಡ ಇದೇ ರೀತಿ ಫಾಲೋ ಮಾಡಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು, 2 ಚೈನ್ ಹಾಕ್ಕೋಬೇಕು, 3 ಕಂಬಗಳನ್ನು ಮಾಡಿಕೊಂಡು ಮತ್ತೆ 2 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಒಂದು ಪೆಟಲ್ಲು ಕಂಪ್ಲೀಟ್ ಆಗುತ್ತೆ. ಅದೇ ರೀತಿ ಮಾಡ್ಕೊತ ಹೋಗಬೇಕು ಪ್ರತಿಯೊಂದು ಪೆಟಲಲ್ಲೂ ಕೂಡ. ನೋಡಿ ಈ ರೀತಿ ಡಿಸೈನ್ ಬರುತ್ತೆ. ಒಳಗೆ ಸ್ಮಾಲು, ಕೆಳಗಡೆ ಒಂದು ಸ್ಮಾಲ್ ಆರ್ಚ್ ಬರುತ್ತೆ, ಮೇಲೆ ಒಂದು ಬಿಗ್ ಆರ್ಚ್. ಒಂದೇ ಸ್ಟೆಪ್ಪಲ್ಲಿ ನೋಡಿ 2 ರೀತಿಯ ಆರ್ಚ್ಗಳು ಬಂದಿದೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಹಂಗಾಗಿ ನಾನು ಟ್ರೈ ಮಾಡಿದ್ದು ಚೆನ್ನಾಗಿ ಕಂಡ್ರೆ ಮಾತ್ರ ನಾನು ಹಾಕ್ತೀನಿ, ಇಲ್ಲಾಂದರೆ ಹಾಕಲ್ಲ. ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಡಿಸೈನ್ನ ಎಂಡ್ ಮಾಡ್ಕೊಳ್ಳೋಣ. ಮತ್ತು 4 ಅಥವಾ 5 ಚೈನ್ ಹಾಕ್ಕೊಂಡು ಗ್ಯಾಪ್ ಮಾಡ್ಕೊಳ್ಳೋಣ ಇನ್ನೊಂದು ಆರ್ಚಿಗೆ. ನಿಮಗೆ ಏನಾದರೂ ಇಲ್ಲಿ ಕುಚ್ಚು ಹಾಕೋಕ್ಕೆ ಜಾಗ ಜಾಸ್ತಿ ಬೇಕು, ಒಂದು ಕುಚ್ಚಿಗೂ ಇನ್ನೊಂದು ಆರ್ಚಿಗೂ ಜಾಸ್ತಿ ಜಾಗ ಬೇಕು ಅಂದರೆ ಈ 5 ಚೈನ್ನ ಅಥವಾ 4 ಚೈನ್ನ 3 ಟೈಮ್ಸ್ ಹಾಕ್ಕೊಳ್ಳಿ. ಮತ್ತೆ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾಡಿದ್ವೋ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ನಿಮಗೆ ಒಂದು ಆರ್ಚಿಗೂ ಮತ್ತೊಂದು ಆರ್ಚಿಗೂ ಜಾಗ ಜಾಸ್ತಿ ಬೇಕು ಅಂದರೆ, ಡಿಸ್ಟೆನ್ಸ್ ಜಾಸ್ತಿ ಇರಲಿ ಅಂದರೆ 4 ಚೈನ್ನ 3 ಟೈಮ್ಸ್ ಹಾಕ್ಕೊಂಡು ಮತ್ತೆ ಆ್ಯಸ್ ಯೂಶ್ವಲ್ ಕಂಟಿನ್ಯೂ ಮಾಡಿ. 2 ಚೈನು, 2 ಚೈನ್ ಲಾಕು, 1 ಚೈನ್ ಲಾಕ್, 1 ಚೈನ್ ಲಾಕ್, ಈ ರೀತಿ. ಮತ್ತು ಈಗ ನಾವು ಆರ್ಚ್ ಕೆಳಗಡೆ ಸ್ಮಾಲ್ ಆರ್ಚ್ ಮಾಡಿದ್ದೀವಲ್ಲ ಅದನ್ನು ಮಾಡ್ಕೋಬೇಕು. ಒಂದು ಬೀಡು, ಒಂದು ಕಂಬ ಒಂದೇ ಪ್ಲೇಸಲ್ಲಿ ಮಾಡ್ಕೊತ ಹೋಗಬೇಕು. ಕಂಬನ ಒಂದ್ರ ಪಕ್ಕ ಒಂದು ಮಾಡ್ಕೋಬೇಡಿ, ಒಂದೇ ಪ್ಲೇಸಲ್ಲಿ ಮಾಡ್ಕೊಳ್ಳಿ. ಸ್ಮಾಲ್ ಸೈಜಾಗಿ ಆರ್ಚ್ ಬರುತ್ತೆ, ಅದೇ ರೀತಿ ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲಿ ಏನು ತೋರಿಸಿದ್ದೀನೋ ಅದೇ ರೀತಿ ಕಂಟಿನ್ಯೂ ಮಾಡಿ. ನಾನು ಈಗ 1-2 ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕರೇ. ನೀವು ಟ್ರೈ ಮಾಡಿ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಆ ಹೋಲ್ ಬಂದಿದೆಯಲ್ಲ ಪ್ರತಿಯೊಂದು ಪೆಟಲಲ್ಲಿ, ಅದು ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ.
ತುಂಬ ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನು ಆದಷ್ಟು ನಿಮ್ಮ ಕಮೆಂಟ್ಸ್ನ ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.